ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಷ್ಠೆ ಗೆಲ್ಲುತ್ತಾ? ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಜಯಿಸ್ತಾರ? ಹೌದು, ಏನೋ ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಪ್ರತಿಷ್ಠೆ ಗೆಲ್ಲುತ್ತಾ ಅಥವಾ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಜಯಿಸ್ತಾರ? ಪರಿಷತ್ ಚುನಾವಣೆಯಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಸಂಜೆ 5 ಗಂಟೆಯಿಂದ ಶುರುವಾಗಲಿದೆ ಮತ ಎಣಿಕೆ ಕಾರ್ಯ. ಡಿಕೆ ಶಿವಕುಮಾರ್ಗೆ ಮಣ್ಣು ಮುಕ್ಕಿಸಲು ಅಭ್ಯರ್ಥಿಯನ್ನ ಹಾಕಿರುವಂತಹ ಎಚ್.ಡಿ.ಕೆ. ಆದ್ರೆ ಜೆಡಿಎಸ್ ಶಾಸಕರನ್ನೇ ಆಪರೇಷನ್ ಮಾಡಿದ್ರ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಷ್ಠೆ ಒಂದು ಕಡೆ ಗೆಲ್ಲುತ್ತಾ? ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆಲ್ತಾರಾ? ಪರಿಷತ್ ಚುನಾವಣೆಯಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಸಂಜೆ 5 ಗಂಟೆಗೆ ಮತ ಎಣಿಕೆ ಶುರುವಾಗುತ್ತೆ. ತದನಂತರವಾಗಿ ಗೊತ್ತಾಗುತ್ತೆ ಗೆಲ್ಲೋದ್ಯಾರು ಸೋಲೋದ್ಯಾರು ಅಂತ. ಡಿಕೆ ಶಿವಕುಮಾರ್ಗೆ ಮಣ್ಣು ಮುಕ್ಕಿಸಲು ಅಭ್ಯರ್ಥಿಯನ್ನ ಎಚ್.ಡಿ.ಕೆ ಏನು ಹಾಕಿದ್ರು. ಆದ್ರೆ ಜೆಡಿಎಸ್ನ ಶಾಸಕರನ್ನೇ ಆಪರೇಷನ್ ಮಾಡಿದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಈಗ ನೋಡುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ನ 10 ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಗಾಳ ಹಾಕಿದ್ರು. ಆದ್ರೆ ಇಲ್ಲಿ ಜೆಡಿಎಸ್ನ ಶಾಸಕರನ್ನೇ ಆಪರೇಷನ್ ಮಾಡಿದ್ರ ಡಿಕೆ ಶಿವಕುಮಾರ್? ಅಂದ್ರೆ ಪ್ರತಿತಂತ್ರವನ್ನ ಹೂಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡುವಂಥದ್ದು. ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪರಿಷತ್ ಫೈಟ್ ಒಂದು ಪ್ರತಿಷ್ಠೆ ಆಗಿತ್ತು. ಈಗ ಅವರ ಪ್ರತಿಷ್ಠೆ ಗೆಲ್ಲುತ್ತಾ? ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಜಯಿಸ್ತಾರಾ? ಪರಿಷತ್ ಚುನಾವಣೆಯಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಜಿದ್ದಾಜಿದ್ದಿನಲ್ಲಿ ನಡೀತಾ ಇದ್ದಂತಹ ಚುನಾವಣೆ ಇದು. ಸಂಜೆ 5 ಗಂಟೆಗೆ ಮತ ಎಣಿಕೆ ಶುರುವಾಗುತ್ತೆ. ತದನಂತರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಡಿಕೆ ಶಿವಕುಮಾರ್ ಪ್ರತಿಷ್ಠೆ ಗೆಲ್ಲುತ್ತಾ? ಎಚ್.ಡಿ. ಕುಮಾರಸ್ವಾಮಿ ಗೆಲ್ತಾರ? ಇನ್ನು ಒಬ್ಬ ಅಭ್ಯರ್ಥಿ ಗೆಲ್ಲಲು ಬರೋಬ್ಬರಿ 28 ಮತ ಬೇಕು. 30 ಮತ ಹಾಕಿಸಿದ್ರೆ ಉಳಿದ 2 ಮತ ಟ್ರಾನ್ಸ್ಫರ್ ಮಾಡಬಹುದು. ಏಜೆಂಟ್ ಅನುಮತಿಯನ್ನ ಪಡೆದು 5ನೇ ಅಭ್ಯರ್ಥಿಗೆ ಮತವನ್ನ ಹಾಕಿಸಬಹುದು. ಆದ್ರೆ ಮೊದಲ ಪ್ರಾಶಸ್ತ್ಯದ ಮತದಷ್ಟು ಮೌಲ್ಯ ಅದಕ್ಕಿರೋದಿಲ್ಲ. ಎಲ್ಲ ಅಭ್ಯರ್ಥಿಗಳಿಗೆ 30 ಮತ ಹಾಕಿಸಿರುವಂತಹ ಕಾಂಗ್ರೆಸ್ ಯಾವುದೇ ಅರ್ಹ ಆಗದೆ ಸರಿ ಇದ್ರೆ 8 ಮತ ಉಳಿಯಲಿವೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗಿಂತ ಜೆಡಿಎಸ್ ಅಭ್ಯರ್ಥಿಗೆ ಕಡಿಮೆ ಮತ ಬಿದ್ದರೆ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿ ಗೆದ್ದಂತೆ. ಇಲ್ಲಿ ಒಬ್ಬ ಅಭ್ಯರ್ಥಿಗೆ ಗೆಲ್ಲಲು ಬರೋಬ್ಬರಿ 28 ಮತ ಬೇಕು. 30 ಮತ ಹಾಕಿಸಿರುವಂಥದ್ದು. ಉಳಿದ 30 ಮತ ಹಾಕಿಸಿದ್ರೆ ಉಳಿದ 2 ಮತ ಏನಿರುತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡಬಹುದು. ಏಜೆಂಟ್ ಅನುಮತಿಯನ್ನ ಪಡೆದುಕೊಂಡು ತದನಂತರ 5ನೇ ಅಭ್ಯರ್ಥಿಗೆ ಮತವನ್ನ ಹಾಕಿಸಬಹುದು. ಅದರಲ್ಲಿ ಒಂದು ಗಮನಿಸಬೇಕಾದಂತಹ ವಿಚಾರ, ಮೊದಲ ಪ್ರಾಶಸ್ತ್ಯದಲ್ಲಿ ಅಂದ್ರೆ ಮೊದಲು ಮತ ಮಾಡಿದಷ್ಟು ಮೌಲ್ಯ ಈ ಮತಕ್ಕಿರೋದಿಲ್ಲ. ಎಲ್ಲ ಅಭ್ಯರ್ಥಿಗಳಿಗೆ 30 ಮತ ಹಾಕಿಸಿರುವಂತಹ ಕಾಂಗ್ರೆಸ್ ಯಾವುದೇ ಅನರ್ಹ ಆಗದೆ ಸರಿ ಇದ್ರೆ 8 ಮತ ಉಳಿಯುತ್ತೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗಿಂತ ಜೆಡಿಎಸ್ನ ಅಭ್ಯರ್ಥಿಗೆ ಕಡಿಮೆ ಮತ ಏನಾದರೂ ಬಿದ್ದರೆ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿಲಿ ಗೆದ್ದಂತಾಗತ್ತೆ. ಪರಿಷತ್ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಗೆಲ್ಲಲು ಬರೋಬ್ಬರಿ 28 ಮತ ಬೇಕಾಗುತ್ತೆ. 30 ಮತ ಉಳಿದ್ರೆ 2 ಮತವನ್ನ ಟ್ರಾನ್ಸ್ಫರ್ ಮಾಡಬಹುದು. ಏಜೆಂಟ್ ಅನುಮತಿಯನ್ನು ಪಡೆದುಕೊಂಡು ಮತವನ್ನ ಟ್ರಾನ್ಸ್ಫರ್ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಪರಿಷತ್ ಫೈಟ್ನಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ವರ್ಸಸ್ ಈ ರೀತಿ ಇರುವಂಥದ್ದು, ಅಂದರೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅಂತ ಇರೋದು. ಡಿಕೆ ಶಿವಕುಮಾರ್ ಅವರ ಪ್ರತಿಷ್ಠೆ ಗೆಲ್ಲುತ್ತಾ ಅಥವಾ ಎಚ್.ಡಿ. ಕುಮಾರಸ್ವಾಮಿ ಗೆಲ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಏನಿ ಒಂದು ಪರಿಷತ್ ಚುನಾವಣೆ ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಸದ್ಯ 222 ಶಾಸಕರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಈ 222 ಶಾಸಕರು ಯಾಕೆಂದರೆ 224 ಶಾಸಕರಲ್ಲಿ ಮಾಜಿ ಸಚಿವರಾದಂತಹ ಅಂದರೆ ಸಚಿವರಾಗಿದ್ದಂತಹ ಡಿ ಸುಧಾಕರ್ ಅವರು ನಿಧನರಾಗ್ತಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಅವರ ಏನೋ ಒಂದು ಜೈಲು ವಾಸ ಆಗುತ್ತೆ, ಅದರಿಂದ ಅವರ ಮತ ಕೂಡ ಅನರ್ಹ ಆಗಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸದ್ಯ 222 ಶಾಸಕರು ಕೂಡ ಮತ ಚಲಾವಣೆಯನ್ನು ಮಾಡಿರುವಂಥದ್ದು. ಇದಾದಂಥ ಸಂದರ್ಭದಲ್ಲಿ ಸದ್ಯ
ಇನ್ನು ಮತ ಎಣಿಕೆಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಮತ ಎಣಿಕೆ ಸಂದರ್ಭದಲ್ಲಿ ಯಾರು ಗೆಲ್ತಾರೆ, ಯಾರು ಆಗ್ತಾರೆ ಅಂತ ಯಾರು ಸೋಲ್ತಾರೆ ಅನ್ನೋ ಒಂದು ಅಧಿಕೃತ ಮಾಹಿತಿ ತಿಳಿದು ಬರುವಂಥದ್ದು. ಸದ್ಯ ಎಲ್ಲರೂ ಕೂಡ ಸದ್ಯ ಏನು JDS ಅಭ್ಯರ್ಥಿ ಗೋವಿಂದರಾಜು ಇದ್ದಾರೆ, ಈ ಒಬ್ರು ಸೋಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯ ಹೇಳ್ತಿರೋವಂಥದ್ದು, ಚರ್ಚೆ ಆಗ್ತಿರೋವಂಥದ್ದು. ಯಾಕಂದರೆ JDSನಲ್ಲಿ ಅಡ್ಡಮತಗಳು ಜಾಸ್ತಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸದ್ಯ ಕಾಂಗ್ರೆಸ್ನ 5 ಜನರು ಗೆಲ್ತಾರೆ, BJPಯ 2 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋತಾ ಇರುವಂಥದ್ದು. ಇನ್ನು ಈ ಒಂದು ವಿಚಾರ ಅಧಿಕೃತವಾಗಿ ಆಗಬೇಕು ಅನ್ನೋದಾದರೆ ಇನ್ನು ಮತ ಎಣಿಕೆ ಮುಕ್ತಾಯವಾಗಿ ಇನ್ನೊಂದು ಅಧಿಕೃತ ಘೋಷಣೆ ಹೊರಡಿಸೋದನ್ನ ಕಾಯ್ದು ನೋಡಬೇಕಾಗಿದೆ. ಇನ್ನು ಇದರ ಜೊತೆಗೆ ಸದ್ಯ ಏನು ಈ ಒಂದು 5ನೇ ಅಭ್ಯರ್ಥಿಗಳಿದ್ದಾರೆ, ಅಂದರೆ JDSನ ಗೋವಿಂದರಾಜು ಆಗಿರ್ಬೋದು, ಇನ್ನು ಕಾಂಗ್ರೆಸ್ನ ವಿನಯ್ ಆಗಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ಏನಾದರೂ JDSನ ಗೋವಿಂದರಾಜು ಇದ್ದಾರೆ, ಅವರು ವಿನಯ್ಗಿಂತ ಏನಾದರೂ ಕಡಿಮೆ ಮತಗಳನ್ನು, ಅಂದರೆ ಮೊದಲ ಪ್ರಶಸ್ತ್ಯದಲ್ಲೇ ಕಡಿಮೆ ಮತಗಳನ್ನು ಏನಾದರೂ ತೆಗೆದುಕೊಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ವಿನಯ್ನ ಅಭ್ಯರ್ಥಿ ವಿನ್ ಆಗಿದ್ದಾರೆ ಅಂತ ಘೋಷಣೆ ಮಾಡ್ತಿರುವಂಥದ್ದು ಸದ್ಯ. ಆದರೆ 2ನೇ ಪ್ರಶಸ್ತ್ಯದಲ್ಲಿ ಲೆಕ್ಕಾಚಾರ ತೆಗೆದುಕೊಂಡಾಗ ಏನಾಗುತ್ತೆ ಅನ್ನೋ ಒಂದು ವಿಚಾರನ ಸದ್ಯ ಇಲ್ಲಿ ಆಳವಾಗಿ ಚಿಂತಿಸಬೇಕಾಗಿರೋದು. ಇದಕ್ಕೆಲ್ಲ ತೆರೆ ಬೀಳುವಂಥದ್ದು ಸಂಜೆ ಮತ ಎಣಿಕೆ 5 ಗಂಟೆಗೆ ಏನು ನಡೆಯುತ್ತೆ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಲ್ಲ ಗೊಂದಲಗಳಾಗಿರ್ಬೋದು, ಇನ್ನು ಅಡ್ಡ ಮತದಾನಗಳು ಯಾವಾಗಿದೆ ಅನ್ನೋ ಒಂದು ಕ್ಲಾರಿಫಿಕೇಶನ್ ಸಿಗಬೇಕಾದ್ರೂ ಕೂಡ ಸದ್ಯ ಮತ ಎಣಿಕೆ ಕಾರ್ಯ ಆರಂಭ ಆಗಿ ಸದ್ಯ ಅಧಿಕೃತ ಘೋಷಣೆಗಾಗಿ ಎಲ್ಲರೂ ಕೂಡ ಕಾಯಬೇಕಾಗಿರುವಂಥದ್ದು. ಲಕ್ಷ್ಮಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.